ದೇಶಪಾಂಡೆ ನನ್ನ ರಾಜಕೀಯ ಗುರು, ಅವರ ಮಾರ್ಗದರ್ಶನದಲ್ಲಿ ನಾನು ಮುನ್ನಡೆಯುವೆ ಅಂದರು ಸಚಿವ ಲಕ್ಷ್ಮಣ ಸವದಿ. ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕೆಲಸಗಳ ಅಧ್ಯಯನ ಪ್ರವಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳಿಂದ ಪ್ರವಾಸ ಮಾಡಿದ್ದು, ಅತಿವೃಷ್ಟಿ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ವರದಿ ಸಿದ್ಧಪಡಿಸಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಅಂದರು ಲಕ್ಷ್ಮಣ ಸವದಿ. ಹಳಿಯಾಳ ವಿಧಾನಸಭಾ ಶಾಸಕ ಆರ್.ವಿ. ದೇಶಪಾಂಡೆ, ಶಿರಸಿ ವಿಧಾನಸಭಾ ಶಾಸಕ ಭೀಮಣ್ಣ ನಾಯಕ್ ಹಾಗೂ ಉತ್ತರ ಕನ್ನಡ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ಸಿಇಒ ಸೇರಿದಂತೆ ಎಲ್ಲ ಅಧಿಕಾರಿಗಳು, ಕಾರ್ಯಕರ್ತರು ಸಾಥ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ರೀತಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥ, ಬರ ಪರಿಶೀಲನೆ ಮಾಡ್ತಕ್ಕಂಥ ಸೌದಿ ಸರ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ನಿನ್ನೆಯಿಂದ ಮಾಡ್ತಾ ಇದ್ದೀರಾ? ಹೇಳಿ ಸರ್. ಕಾರವಾರ ಜಿಲ್ಲೆಯಲ್ಲಿ ಸುಮಾರು 6 ವಿಧಾನಸಭಾ ಕ್ಷೇತ್ರಗಳಿದೆ. ಹಾ ಸರ್. 6 ವಿಧಾನಸಭಾ ಕ್ಷೇತ್ರಕ್ಕೆ ನಿನ್ನೆ ಇವತ್ತು ಎಲ್ಲ ಕಡೆಯನ್ನು ಭೇಟಿ ಕೊಟ್ಟಿದ್ದೀನಿ. ಹಾ ಸರ್. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಸಂಪೂರ್ಣವನ್ನು ಅಧ್ಯಯನ ಮಾಡಿದ್ದೀನಿ. ನಾಳೆ ಅದರ ಸಂಪೂರ್ಣ ವರದಿಯನ್ನು ಪಡ್ಕೊಂಡು 13ನೇ ತಾರೀಕಿನ ದಿವಸ ಅಧಿವೇಶನ ಇದೆ. ಅದಕ್ಕಿಂತ ಮುಂಚೆ ಬುಧವಾರ ದಿವಸ ಸಚಿವ ಸಂಪುಟ ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಏನು ತೊಂದರೆಗಳಿದಾವೆ, ಏನು ಆಗಬೇಕಾಗಿದೆ, ಅದನ್ನೆಲ್ಲವೂ ಕೂಡ ಸಚಿವ ಸಂಪುಟದಲ್ಲಿ ಅದನ್ನ ಮಂಡನೆ ಮಾಡಿ ಮುಂದಿನ ಕ್ರಮಕ್ಕೆ ಅದನ್ನೇ ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ದೇಶಪಾಂಡೆ ಅವರು ಹಿರಿಯ ರಾಜಕಾರಣಿಗಳು ಸರ್, ಅವ್ರಿಗೆ ಏನಾದ್ರು ಹಿರಿತನಕ್ಕೆ ಮುಂದೆ ಏನಾದ್ರು ಸಿಗ್ತೈತೆ ಸರ್? ಸಾಕಷ್ಟು ಕಾರ್ಯಕರ್ತರು ನಾನು ಅವರ ಕಾರ್ಯಕರ್ತ, ಅವರ ಶಿಷ್ಯ, ಗುರುವಿಗಿನ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಗುರು ಅವಿನ ಸ್ಥಾನದಲ್ಲಿ ಅವರಿದ್ದಾರೆ, ಅವ್ರ ಶಿಷ್ಯನ ಸ್ಥಾನದಲ್ಲಿ ನಾನು ಇರೋದ್ರಿಂದ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಈ ಜಿಲ್ಲೆಗೆ ಏನ್ ಆಗ್ಬೇಕು ಹೋಗ್ಬೇಕು ಅಂತಕ್ಕಂಥ ನಾನು ಮಾರ್ಗದರ್ಶನ ಮಾಡ್ತಾರೆ. ಅದನ್ನ ಹೋಗಿ ಪ್ರಾಮಾಣಿಕವಾಗಿ ಮುಡಿಸುವಂತ ಕೆಲಸವನ್ನು ಮಾಡಿಸಿ ಸರ್. ಇದೊಂದು ಜಿಲ್ಲಾಧಿಕಾರಿಗಳಿಗೆ ಪೂರ್ವದಲ್ಲಿ ದೇಶಪಾಂಡೆ ಸಾಹೇಬರಿಗೆ ನನ್ನ ಗಮನಕ್ಕೆ ತಂದು ತಕ್ಷಣ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಪೂರ್ವ ನಂತರ ಅದು ಜಿಲ್ಲಾಧಿಕಾರಿಗಳು ಸೋಮವಾರ ದಿವಸ ನನಗೆ ಮಾಡ್ತೀವಿ. ಗುರುವಾರ ದಿವಸ ಮತ್ತೆ ಪುನಃ ಸಚಿವ ಸಂಪುಟದ ಸಭೆ ಇದೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಅನಾವೃಷ್ಟಿಗೆ ಸಂಪೂರ್ಣವಾಗಿರ್ತಕ್ಕಂಥ 2 ದಿವಸದ ಪ್ರವಾಸದಲ್ಲಿ ನಾನು ಗಮನಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಅಧಿಕಾರಿಗಳು ನನಗೆ ಪಡೆದಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡು ಅದನ್ನ ಸಚಿವ ಸಂಪುಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಅದನ್ನು ಗೌರವ ನೀರು ಬಹಳ ಖಂಡಿತವಾದ ಸಮಸ್ಯೆ. ಆದರೆ ಸುದಯದಿಂದ ಈ ವಿಷಯದಲ್ಲಿ ಇಲ್ಲ. ಮಲಯಾಳ ಪಟ್ಟಣಕ್ಕೆ ಕಾಳಿದದಿಂದ ನೀರು 24 ಗಂಟೆ 365. ದಾಂಡೇಲಿ ಪಟ್ಟಣಕ್ಕೆ ಕಾಳಿದದಿಂದ ನೀರು ಬರ್ತದೆ. ಅದು ಹಾಗೆ. ಅದೇ ಪ್ರಕಾರ 5 ಕಿಲೋಮೀಟರ್ ಒಂದು ಗ್ಯಾಪ್ ಕ್ಲೋಸಿಂಗ್ ವಾಕಿಂಗ್ ನಡೆದ ಓನ್ಲಿ 6 ಮೀಟರ್ ಅಷ್ಟೇ ಗ್ಯಾಪ್ ಇದೆ ಸರ್. ಇದು ಮುತ್ತಿಗೆರೆ ಟ್ಯಾಂಕ್ ಹತ್ರ ಅದು ಒಂದು 2 ಡೇಸ್ ಅಲ್ಲಿ ಹೋದ ತಕ್ಷಣ ರೆಸ್ಟ್ ಆಫ್ ದ 82 ಕಿಲೋಮೀಟರ್ ನಾವು ಅಡ್ವರ್ಟೈಸ್ ಮಾಡಿ ನೀರು ಬಿಡ್ತೇವೆ ಎಲ್ಲ ಬಾಲ್ ರೋಡ್. ಆಮೇಲೆ ಬೀಡರ್ 1 ಅಲ್ಲಿ ಅದು ಒಂದು 22 ಕಿಲೋಮೀಟರ್ ಲೆಂತ್ ಐತೆ. ಅದರೊಳಗೆ ಬಿದ್ರೋಳಿ ಅಂತ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಸರ್, ನಮಗೆ ರೋಡ್ ಅಲ್ಲಿ ಸರ್ SH ಅಲ್ಲಿ 27 ಕಿಲೋಮೀಟರ್ ಡ್ಯಾಮೇಜ್ ಆಗಿದೆ ಸರ್. ಅದಕ್ಕೆ ಈಗ ಪ್ರಪೋಸಲ್ ರೆಡಿ ಮಾಡಿ ಫ್ಯಾಕ್ಟ್ರಿಗೆ ಕೊಟ್ಟಿದ್ದೀವಿ ಸರ್. ಸಾಹೇಬ್ರ ಚೆಕ್ ಮಾಡಿಸ್ಕೊಂಡು ಅದನ್ನ ಪ್ರಪೋಸಲ್ ಮೇಲೆ ಈಗ ಗೌರ್ಮೆಂಟ್ ಇಂದ ಸರ್ 100 ಕಿಲೋಮೀಟರ್ ಅಂದ್ರೆ SH 50 ಕಿಲೋಮೀಟರ್ MDR ಸರಿ ಇದೆ. ಅಂದ್ರೆ ಇಲ್ಲಿವರೆಗೆ ಯಾವುದೇ ಕೊರತೆ ಆಗಿಲ್ಲ ಸರ್. ಇಲ್ಲಿವರೆಗೆ ಕೊರತೆ ಆಗಿರೋ ಕೇಳ್ತಿಲ್ಲ. ಪ್ರತಿ ವರ್ಷ ನಿಮ್ಮ 3-2 ತಾಲೂಕು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಹಳಿಯಾಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.